ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ರೀಚಲ್ ಡ್ಯಾಡೀಸ್ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೌ ಟು ಎಡಿಟ್ ಸೇಲ್ ಪ್ರೈಸ್. ಎಸ್, ಸಿಂಪಲ್ ಆಗಿದೆ ಅಲ್ಲ. ಸೇಲ್ ಪ್ರೈಸ್ನ ಹೆಂಗೆ ತಿದ್ದೋದು ಅಂತೀವಲ್ಲ, ಅದು ಎಡಿಟ್ ಅಂದರೆ ತಿದ್ದೋದು. ಓಕೆ, ಸೊ ನೀವೀಗ ಆ್ಯಡ್ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀರಾ. ಇಲ್ಲಿ ಆ್ಯಡ್ ಪ್ರಾಡಕ್ಟ್ಸ್ನಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಒಂದಷ್ಟು ಯಾವ್ದು ತಗೊಳ್ಳೋಣ ಅಂದ್ರೆ ಇಲ್ಲಿ ನಾನಿಲ್ಲಿ 1175 ಪ್ರಾಡಕ್ಟ್ ಕೋಡ್ನ ತಗೊತಾ ಇದ್ದೀನಿ. ಇಲ್ಲಿ ನೋಡಿ 1175,000 ಓಪನಿಂಗ್ ಸ್ಟಾಕ್. ಪರ್ಚೇಸ್ ಪ್ರೈಸ್ ಏನಿದೆ 1175 274 ಇದೆ ಪರ್ಚೇಸ್ ಪ್ರೈಸ್. ಇದರಲ್ಲಿ MRP ಅಲ್ಲಿ 574 ಇದೆ, ರಿಟೇಲ್ ಅಲ್ಲಿ 474 ಇದೆ. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಲ, MRP ಎಷ್ಟಿದೆ? 574 ಇದೆ, ರಿಟೇಲ್ 474 ಇದೆ. ಸೊ 1175. ಓಕೆ, ನಾನು ಚೇಂಜ್ ಮಾಡ್ತೀನಿ ಈಗ. ಅದು ಹೇಗೆ ಅಂತ ನೋಡೋಣ. ಇಲ್ಲಿ ನಿಮಗೆ ಯುಟಿಲಿಟೀಸ್ ಅಂತ ಕಾಣ್ತಿದೆ ಅಲ್ಲ, ಈ ಯುಟಿಲಿಟೀಸ್ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಸೇಲ್ ಪ್ರೈಸ್ ಎಡಿಟ್ ಅಂತ ಕಾಣ್ತಿದೆ ಅಲ್ಲ, ಅಲ್ಲಿ ಬನ್ನಿ. ಇಲ್ಲಿ ಬಾರ್ಕೋಡ್ ಅಲ್ಲಿ 1175 ಎಂಟರ್ ಮಾಡಿ. ಇಲ್ಲಿ ನೋಡಿ, ನಾನು ಆಗ್ಲೇ ತೋರಿಸಿದ್ದು ನಂಬರ್ ಬಂತ 574,474 ಅಂತೆಲ್ಲ ಬಂದಿದೆ. 117 ಬಾರ್ಕೋಡ್ ಇದೆ, ಹೌದಲ್ಲ. ಈಗ ಎಷ್ಟಕ್ಕೆ ಪರ್ಚೇಸ್ ಪ್ರೈಸ್ ಫಸ್ಟ್ ಎಡಿಟ್ ಮಾಡೋಣ. ಪರ್ಚೇಸ್ ಪ್ರೈಸ್ ಬಂದು ನಿಮಗೆ ಒಂದು 350 ರೂಪೀಸ್. MRP ಬಂದು ನಿಮಗೆ 600. ರಿಟೇಲ್ ಪ್ರೈಸ್ ಬಂದು ನಿಮಗೆ 599. ಓಕೆ, ಓಕೆ. ಇಲ್ಲಿ ಅಪ್ಡೇಟ್ ಅನ್ನೋದಿದೆ, ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಸೊ ಸೇಲ್ ಪ್ರೈಸ್ಗೆ ಹೋಗಿ ಸೇಲ್ ಕಾಸ್ಟ್ಗೆ ಹೋಗಿ ನಾನು ಏನು ಮಾಡ್ತೀನಿ ಅಂದ್ರೆ ಈಗ 1175 ಎಂಟ್ರಿ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಅಲ್ಲಿ ಹಾಕಿರೋ ಅಷ್ಟು ಚೇಂಜ್ ಮಾಡಿರೋ ಅಷ್ಟು ನಂಬರ್ಗಳು ನೋಡಿ. 1175, 600, 599, 550, 274 ಪರ್ಚೇಸ್ ಪ್ರೈಸ್, 270 ಕರೆಕ್ಟ್ ಇದೆ ಅಲ್ಲ. ಸೇಲ್ ಪ್ರೈಸ್ನ ನಾವು ಚೇಂಜ್ ಮಾಡಿದ್ದೀವಿ ಈಗ. ಅಷ್ಟೇ ಸಿಂಪಲ್ ಆಗಿ ನೀವು ಚೇಂಜ್ ಮಾಡ್ಕೋಬಹುದಾದಂತಹ ನಿಮ್ಮ ಸೇಲ್ ಪ್ರೈಸ್. ಈಸಿ ಇತ್ತಲ್ಲ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅನ್ಕೊಂಡಿದ್ದೀನಿ. ತುಂಬಾನೇ ಉಪಯೋಗ ಆಗುತ್ತೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. Bye bye.